ಬೆಂಗಳೂರಿನಂತೂ ಹೆವಿ ಚಳಿ ಇದೆ ಮಗ. ಆಚೆ ಹೋದ್ರೆ ಫುಲ್ ಫ್ರೀಸ್ ಆಗ್ತೀವಿ, ಮನೆ ಒಳಗಡೆ ಇದ್ರೆ ಆ ಲೆವೆಲ್ಗೆ ಕೋಲ್ಡ್ ಕೂಡ ಇರೋದು. ಸೊ ಎಂಡ್ ಆಫ್ ದಿ ಡೇ ನಂತರ ಪ್ಯಾಕ್ ಮಾಡ್ಕೊಳ್ದೆ ಮಲ್ಕೊಂಡ್ರೆ ಹೇಳ್ತಾ ಇದ್ದೀನಿ, ನಿಮಗಂತೂ ಫುಲ್ ಕೋಲ್ಡ್ ಆಗಿ ಮೂಗಲ್ಲಿ ಗೊಣ್ಣೆ ಜೊಳೋ ಅಂತ ಬರ್ತಾ ಇರುತ್ತೆ. ಆ ಲೆವೆಲ್ಗೆ ವೆದರ್ ಇದು ಬೆಂಗಳೂರಲ್ಲಿ. ಓಕೆ, 9ನೇ ತಾರೀಕಿಂದ ವುಮೆನ್ಸ್ ಪ್ರೀಮಿಯರ್ ಲೀಗ್ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಡೇ ಫಸ್ಟ್ ಮ್ಯಾಚು RCB ವರ್ಸಸ್ MI DY ಪಾಟೀಲ್ ಸ್ಟೇಡಿಯಂ ನವಿ ಮುಂಬೈ ನಡೀತಾ ಇರೋದು. 7:15 ರೆಡಿ ಆಗಿಬಿಡಿ. ಒಳ್ಳೊಳ್ಳೆ ಈವೆಂಟ್ ಕೂಡ ಇರುತ್ತೆ, ಬಿಕಾಸ್ ಓಪನಿಂಗ್ ಸೆರೆಮನಿ ಮ್ಯಾಚ್ ಅಲ್ವಾ. ಸೊ ಒಳ್ಳೊಳ್ಳೆ ಸ್ಟಾರ್ಸ್ ಎಲ್ಲ ಬರ್ತಾ ಇದ್ದಾರೆ, ಫುಲ್ಲು ಜಿಗ್ ಚಾಕ್ ಎಲ್ಲ ಮಾಡ್ತಿರ್ತಾರೆ, ಫುಲ್ ರೆಡಿಯಾಗಿ. ಆ್ಯಂಡ್ RCB ಅವ್ರದ್ದು MI ಅಗೇನೆಸ್ಟು ಸ್ಟ್ರಾಂಗೆಸ್ಟು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದ, ಮತ್ತು ಎರಡು ಟೀಮ್ದು 8-8 ಬಗ್ಗೆ ಮಾತಾಡೋದ. RCBಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಿದ್ರೆ, ಪೆರಿ ಅವರು ಈ ಒಂದು RCBನ ಟೀಮಿಂದ ವಿಡ್ರಾ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಪರ್ಸನಲ್ ರೀಸನ್ನಿಂದ. ಸೊ ಏನಾಗಿದೆ ಗೊತ್ತಿಲ್ಲ, ಅವರೇನಾದರೂ ಸ್ಕ್ವಾಡಲ್ಲಿ ಇದ್ದರೆ ಇನ್ನೂ ಸಕ್ಕತ್ತಾಗಿ ಇರ್ತಾಯಿತ್ತು ಪ್ಲೇಯಿಂಗ್ 11. ಸೊ ಎರಡು ಟೀಮ್ದು 8-8 ಬಗ್ಗೆ ಮಾತಾಡೋದಾದರೆ, ಟೋಟಲ್ ಆಗಿ 7 ಮ್ಯಾಚಸ್ನ ಮುಖಾಮುಖಿ ಆಗಿದ್ದಾರೆ. ಅದರಲ್ಲಿ MI 4 ಗೆದ್ದಿದ್ದಾರೆ, RCB 3 ಮ್ಯಾಚ್ನ ಗೆದ್ದಿದ್ದಾರೆ. ಆ್ಯಂಡ್ ಹೈಯೆಸ್ಟು ಟೋಟಲು MI ಅವ್ರದ್ದು RCB ಅಗೇನೆಸ್ಟು 188 3 ವಿಕೆಟ್ಗೆ. RCB ಅವ್ರದ್ದು ಕೂಡ MI ಅಗೇನೆಸ್ಟ್ 199 3 ವಿಕೆಟ್ಗೆ. ಆ್ಯಂಡ್ ಲೋಯೆಸ್ಟ್ ಸ್ಕೋರ್ ಬಗ್ಗೆ ಮಾತಾಡಿದರೆ MI ಅವ್ರದ್ದು 113 ಇದೆ, RCB ಅವ್ರದ್ದು 115 ಇದೆ. ಒನ್ ಸ್ಟೆಪ್ RCB ಅವರು MIಗಿಂತ ಜಾಸ್ತಿನೇ ಇದ್ದಾರೆ ಅಂತಲೇ ಹೇಳ್ಬೋದು, ಇಲ್ಲೂ ಕಳಪೆ ಅಂತೂ ಇಲ್ಲವೇ ಇಲ್ಲ. ಆ್ಯಂಡ್ RCB 3 ಗೆದ್ದರೆ, MI 4 ಗೆದ್ದಿದ್ದಾರೆ. 7 ಮ್ಯಾಚು ಮಿಸ್ ಮಾಡಿದೆ ನೋಡಿ, ಸಕ್ಕತ್ತಾಗಿರುತ್ತೆ RCB ಅವ್ರದ್ದು. ಸ್ಟ್ರಾಂಗೆಸ್ಟು ಪ್ಲೇಯಿಂಗ್ 11 ಬಗ್ಗೆ ಮಾತಾಡೋದಾದರೆ, ಸ್ಮೃತಿ ಮಂದನ ಕ್ಯಾಪ್ಟನ್ನು, ಜಾರ್ಜಿಯಾ ಓಲ್ ಸೆಕೆಂಡ್ ಪ್ಲೇಯರು, ಓಪನಿಂಗ್ ಬ್ಯಾಟರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಗೌತಮಿ ನಾಯಕ್, ದಯಾಲಾಲ್, ಹೇಮಲತಾ, ರಿಚಾ ಘೋಷ್, ಗ್ರೇಸ್ ಹ್ಯಾರಿಸ್, ನೋಡಿಯನ್ ಡಿ ಕ್ಲಾರ್ಕ್, ರಾಧಾ ಯಾದವ್, ಶ್ರೇಯಾಂಕಾ ಪಾಟೀಲ್, ಪೂಜಾ ವಸ್ತಕರ್ ಆ್ಯಂಡ್ ಅರುಂಧತಿ ರೆಡ್ಡಿ. ಇದು RCB ಅವ್ರದ್ದು ಸ್ಟ್ರಾಂಗೆಸ್ಟು ಪ್ಲೇಯಿಂಗ್ 11. ನಿಮಗೇನಾದರೂ ಇದರಲ್ಲಿ ಅಡ್ಜಸ್ಟ್ ಮಾಡಬೇಕು, ಬೇರೆ ಪ್ಲೇಯರ್ನ ಆ್ಯಡ್ ಮಾಡಬೇಕು ಅಂತ ಇದ್ದಿದ್ರೆ ತಲೆಯಲ್ಲಿ ಕಾಮೆಂಟ್ ಮಾಡಿ ನೋಡೋದ, ನಿಮ್ಮದು ಯಾವ ರೀತಿ ಇರುತ್ತೆ ಪ್ಲೇಯಿಂಗ್ 11 ಅಂತ. ಸೊ ಇದಂತೂ ಸಕ್ಕತ್ತಾಗಿದೆ ಹೇಳ್ಬೇಕಂತ ಹೇಳಿದ್ರೆ. ಇದಕ್ಕೆ ಪೆರಿ ಅವರು ಒಬ್ಬರು ಕೂಡ ಮಿಸ್ ಆಗಿದ್ದಾರೆ ಅಷ್ಟೇ, ಅವರೇನೋ ಇದ್ದರೆ ಸಕ್ಕತ್ತಾಗಿ ಇರ್ತಾಯಿತ್ತು. ಬಿಕಾಸ್ RCBಗೆ ಸಕ್ಕತ್ತಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ 2-3 ಸೀಸನ್ಗಳಿಂದ. ಸೊ ಒಂಥರ ಕಪ್ಗೆಲ್ಲ ಅವರೇ ಕಾರಣ ಅಂತಲೇ ಹೇಳ್ಬೋದು. ಬಿಕಾಸ್ ಬ್ಯಾಟಿಂಗಲ್ಲಾಗಲಿ, ಬೌಲಿಂಗಲ್ಲಾಗಲಿ, ಫೀಲ್ಡಿಂಗಲ್ಲಾಗಲಿ ನೆಕ್ಸ್ಟ್ ಲೆವೆಲ್ ಕಾಂಟ್ರಿಬ್ಯೂಷನ್ನ ಕೊಟ್ಟಿದ್ರು RCBಗೆ. ಬಟ್ ಈ ಒಂದು ಸೀಸನ್ ಅವ್ರನ್ನ ಮಿಸ್ ಮಾಡ್ಕೋತಾ ಇದ್ದೀವಿ, ನೋಡಬೇಕು ನೆಕ್ಸ್ಟ್ ಸೀಸನ್ ಏನಾಗುತ್ತೆ ಅಂತ. ಸೊ ನಿಮ್ಮ ಪ್ರಕಾರ ಇದು ಸ್ಟ್ರಾಂಗೆಸ್ಟು ಪ್ಲೇಯಿಂಗ್ 11 ಇಲ್ವ ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಇದೆ ಸ್ಟ್ರಾಂಗೆಸ್ಟು ಪ್ಲೇಯಿಂಗ್ 11 ಅಂತ ನನಗೇನೋ ಅನ್ನಿಸ್ತಾ ಇದೆ. ಸೊ ನಿಮ್ಮದು ಇದ್ದರೆ ತಲೆಯಲ್ಲಿ ಕಾಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಬಿಕಾಸ್ ಇನ್ಮೇಲಿಂದ IPL ಹಬ್ಬ ಸ್ಟಾರ್ಟ್ ಆಗುತ್ತೆ. ವುಮೆನ್ಸ್ ಪ್ರೀಮಿಯರ್ ಲೀಗ್ ಆದಮೇಲೆ IPL ಬರುತ್ತೆ. ಫುಲ್ ಹಬ್ಬ ಮಾಡೋದ, ನಾನಂತೂ ವೀಡಿಯೋ ಮಾಡ್ತಾನೆ ಇರ್ತೀನಿ. ಇನ್ಮೇಲೆ ತುಂಬ ಜನ ಕೇಳ್ಕೊತಾ ಇದ್ರಿ ವೀಡಿಯೋ ಮಾಡಿ ಅಂತ. ಮಾಡೇ ಮಾಡ್ತೀನಿ ಬ್ರೋ, ನೀವೆಲ್ಲ ಇಷ್ಟೆಲ್ಲ ಕೇಳಿದ್ಮೇಲೆ ನಾನು ಮಾಡದೇ ಇರ್ತೀನ. ಸೊ ನೀವು ಮಾಡಬೇಕಾಗಿರೋ ಕೆಲಸ ಅಷ್ಟೇ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ ಮೋರ್ ಅಪ್ಡೇಟ್ ಸಿಗ್ತಾ ಇರುತ್ತೆ. ಹಾಗಿದ್ರೆ ಸಿಗ್ತೀನಿ ಬಾಯ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಿ ಯು ಬಾಯ್ಸ್.